कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे जगज्जनन्यां जगदीश वैश्यसं स्यादेव यत् कर्मणि न समीहितं करोषि फल्गु प्यूरु दीनवत्सलः स्व एव धिष्णेभिरतस्य किं तया. ಸೊ ಇಲ್ಲಿ ಕೃತ ಮಹಾರಾಜರು ಭಗವಂತನು ಅವರಿಗೆ ಏನು ಬೇಕು, ಏನು ಅಪೇಕ್ಷೆ ಇದೆ, ನಿಮಗೆ ಏನು ಇಚ್ಛೆ ಇದೆ, ಸೊ ಅದನ್ನು ನಾನು ನೆರವೇರಿಸ್ತೇನೆ ಸೊ ಅಂತ ಹೇಳುವಾಗ ಅವರಿಲ್ಲಿ ಭಗವಂತನಿಗೆ ಭಗವಂತನಿಗೆ ಸದಾ ಒಂದು ಭಕ್ತಿ ಸೇವೆ ಮಾಡುವ ಒಂದು ಭಾಗ್ಯ, ಭಗವಂತನ ಬಗ್ಗೆ ಸದಾ ಶ್ರವಣ ಮಾಡುವ ಭಾಗ್ಯ, ಆ ಭಕ್ತಿ ಭಾವದಲ್ಲಿ ಇರೋ ಭಗವಂತನ ಪಾದಕಮಲಕ್ಕೆ ಸೇವೆ ಮಾಡೋದು, ಸೊ ಅದನ್ನು ಕೇಳ್ಕೊಳ್ತಾ ಇದ್ದಾರೆ. ಕೇಳ್ಕೊಳ್ತಾ ಆಕ್ಚುಲಿ ಅವರು ಇದೆಲ್ಲ ಈ ಭಾವನೆಗಳು ರಾಗಾನುಗ ಭಕ್ತಿ ಅಥವಾ ಅವರು ಮುಕ್ತ ಪುರುಷರಾಗಿ ಇರುವ ನೆಲೆಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆ ರೀತಿಯ ಒಂದು ಭಾವನೆ ಇಲ್ಲಿ ವ್ಯಕ್ತಪಡಿಸ್ತಾ ಇರೋದು. ನಾನು ಆ ಥರ ಸೇವೆ ಮಾಡೋದ್ರಿಂದ ಜಗಜ್ಜನನಿ ಲಕ್ಷ್ಮೀದೇವಿ, ಸೊ ಅವರ ಸೇವೆಗೆ ನಾನು ಪ್ರವೇಶ ಮಾಡಿದಾಗೆ ಸೊ ಅವರಿಗೆ ಅದರಿಂದ ಬೇಸರ ಆಗುತ್ತೇನೋ, ಸೊ ಈ ರೀತಿ ಇದು ಆ ಭಾವನೆ, ಈ ಭಾವನೆಗಳು ಅವರಿಗೆ ಆ ಸ್ಥಿತಿಯಲ್ಲಿ ಬರುವಂಥದ್ದು. ಸೊ ಹಿಂದೆ ಕೂಡ ಬಹುಶಃ ಪ್ರಭುಪಾದರು ಹೇಳಿದ್ರು, ಇಲ್ಲ ಆಧ್ಯಾತ್ಮಿಕ ಇದೆಲ್ಲ ಆ ಥರ ಇಲ್ಲ, ಆ ಥರ ಕಾಂಪಿಟೇಷನ್ ಆ ಥರ ಇನ್ನೊಬ್ರು ಅವ್ರು ಒಳ್ಳೆ ಸೇವೆ ಮಾಡಿದ್ರು ಇವರು ಇದು ಮಾಡಿದ್ರು ಆ ಥರ ಇಲ್ಲ. ಅಲ್ಲಿ ಇನ್ನೊಂದು ಭಕ್ತರೇನಾದ್ರು ಆ ರೀತಿ ಸೇವೆ ಮಾಡಿದ್ರು ಕೂಡ ಅವರನ್ನು ಇನ್ನ ನಾವು ಅದನ್ನ ಗುರುತಿಸೋದು, ಮತ್ತೆ ನಾನು ಹಾಗೆ ಮಾಡ್ಬೋದಲ್ಲ ಅಂತ ಆ ರೀತಿ ಒಂದು ಪ್ರೇರೇಪಣೆ ತಗೊಳ್ಳೋದಾಗಿರುತ್ತೆ ಆಗ್ಲಿ. ಆದರೆ ಅದರ ಬಗ್ಗೆ ಒಂದು ಮಾತ್ಸರ್ಯತೆ, ಒಂದು ದ್ವೇಷ ಆ ಥರ ಇರೋದಿಲ್ಲ ಅಂತ ಹಿಂದಿನ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಸ್ಪಷ್ಟವಾಗಿ ಹೇಳಿದ್ರು. ಸೊ ಎನಿವೆ, ಆದರೂ ಈ ಆಧ್ಯಾತ್ಮಿಕ ಇದೆ ಈ ರೀತಿ ಈ ತರ ಇದ್ರು ಒಂದೊಂದ್ಸಲ ಏನಾದ್ರು ಆ ರೀತಿ ಒಂಥರ ಇದ್ರು ಅದು ಭಗವಂತನಿಗೆ ತೃಪ್ತಿ ಪಡಿಸೋದಕ್ಕೆ ಆ ರೀತಿ ಆಗುತ್ತೆ. ಕೃಷ್ಣನಿಗೆ ಆ ರೀತಿ ತನ್ನ ಭಕ್ತರ ಮಧ್ಯೆ ಆ ರೀತಿ ಒಂದು ಇದು ಆದ್ರೂ ಕೂಡ ಭಗವಂತನಿಗೆ ಇನ್ನ ಆನಂದ, ವೆರೈಟೀಸ್ ಮದರ್ ಆಫ್ ಎಂಜಾಯ್ಮೆಂಟ್. ಸೊ ಆ ರೀತಿ ವೈವಿಧ್ಯತೆಯಲ್ಲಿ ಆನಂದ ಇರುತ್ತೆ. ಸೊ ಈ ರೀತಿ ಅಕಸ್ಮಾತ್ ಆ ರೀತಿ ಕಾಣಿಸ್ಕೊಂಡ್ರೆ ಅಕಸ್ಮಾತ್ ಕೂಡ ಅದು ಕೃಷ್ಣನಿಗೆ ತೃಪ್ತಿ ಪಡಿಸೋದಕ್ಕೆ ಆ ರೀತಿ ಯೋಗ ಮಾಯಾಶಕ್ತಿ, ಅವನ ಅಂತರಂಗ ಮಾಯಾಶಕ್ತಿ ಆ ತರ ವ್ಯವಸ್ಥೆ ಮಾಡುತ್ತಷ್ಟೇ. ಸೊ ಎನಿವೆ, ಸೊ ಈ ಭಾವನೆಗಳು ಇದು ಈ ರೀತಿಯ ಇದು ಅವರ ಮುಕ್ತ ಸ್ಥಿತಿಯಲ್ಲಿ ಬರುವಂತ ಭಾವನೆಗಳು, ಇದು ಭೌತಿಕ ನೆಲೆಯಲ್ಲಿ ಕಾಣಿಸ್ಕೊಳ್ಳೋ ಭಾವನೆಗಳಲ್ಲ. ಆ ರೀತಿ ಇಚ್ಛೆಗಳು, ಆ ರೀತಿಯ ಒಂದು ಭಾವನೆಗಳು, ಆ ರೀತಿಯ ಒಂದು ಚಟುವಟಿಕೆಗಳು ಎಲ್ಲವೂ ಇದೆ, ಆಧ್ಯಾತ್ಮಿಕ ನೆಲೆಯಲ್ಲಿದೆ. ಆದರೆ ಯಾವ ಭೌತಿಕ ಕಲ್ಮಶವಿಲ್ಲದೆ ಇದೆ, ರಾಜಸ ತಾಮಸ ಕಲ್ಮಶಗಳಿಲ್ಲದೆ, ಸತ್ವಗುಣ ಯಾವ ಕಲ್ಮಶವಿಲ್ಲದೆ ಇರುತ್ತೆ. ಸೊ ಇಲ್ಲಿ ಕೆಲವು ಶಿಲ ಪ್ರಭುಪಾದರ ಪಾಯಿಂಟ್ಸ್ ಹೇಳಿದಾಗೆ ನಾವು ನೋಡ್ಬೋದು. ಒಂದು ಪಾಯಿಂಟ್ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಲಕ್ಷ್ಮೀದೇವಿ ಜಗಜ್ಜನನಿ, ಸೊ ಜಗನ್ಮಾತೆ, ಸೊ ಅವ್ರು ನಮ್ಮೆಲ್ಲರ ತಾಯಿ. ಸೊ ಅವ್ರು ಹೇಳ್ತಾರೆ ಅವರು ಆದರ್ಶ ಪತ್ನಿ ಅಂತ ಹೇಳ್ತಾ ಇದ್ದಾರೆ. ತಾಯಿ ಮಹಾಲಕ್ಷ್ಮಿಯು ಸದಾ ಕಾಲವು ಭಗವಾನ್ ನಾರಾಯಣನ ಪಾದಕವನ್ನು ಒತ್ತಿರುವುದಕ್ಕೆ ಪ್ರಸಿದ್ಧರಾಗಿದ್ದಾರೆ. ಸೊ ಆದರ್ಶ ಪತ್ನಿ. ಸೊ ಹಾಗೆ ಒಂದು ರೀತಿ ಇದನ್ನು ಪತ್ನಿಯ ಧರ್ಮವನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಈ ಜಗತ್ತಿನಲ್ಲಿ ಆ ರೀತಿ. ಏಕೆಂದ್ರೆ ನಾರಾಯಣಗೆ ಸಂಬಂಧಿಸಿದ ಪ್ರತಿಯೊಂದು ವಿವರವನ್ನು ಅವಳು ಕಾಳಜಿಯಿಂದ ನೋಡಿಕೊಳ್ಳುತ್ತಾಳೆ. ಸೊ ಹೋಮ್ ಮಿನಿಸ್ಟರ್. ಸೊ ಅಂದ್ರೆ ಆ ರೀತಿ ಹೇಳೋದರ ಇದು ಗೃಹಸ್ಥಾಶ್ರಮದಲ್ಲಿ ಗೃಹಿಣಿ. ಸೊ ಅವರ ಪಾತ್ರ ಬಹಳ ಮುಖ್ಯ. ಸೊ ಇಷ್ಟೊಂದ್ಸಲ ಹೇಳ್ತಾರಲ್ಲ ಅಂತಾರೆ, ಮನೆ ಅಂದ್ರೆ ಗೃಹ. ಸೊ ಅದು ಮನೆ ಆಗೋದಿಲ್ಲ, ಅಲ್ಲಿ ಗೃಹಿಣಿ ಇದ್ರೆ ಆ ರೀತಿಯ ಧರ್ಮ ಪಾಲನೆ ಮಾಡೋದು ಹೆಂಡತಿದ್ರೆ ಅದು ಗೃಹ ಆಗತ್ತೆ. ಇಲ್ಲಾಂದ್ರೆ ಎಲ್ಲರೂ ಕೂಡ ಗೃಹದಲ್ಲೇ ಇರೋದು, ನಾವು ಕೂಡ ಇಲ್ಲಿ ಗೃಹದಲ್ಲೇ ಇದ್ದೀವಿ, ಇಲ್ಲಿ ಆಶ್ರಮ ಕೂಡ ಇಲ್ಲಿ ದೇವಸ್ಥಾನ ಅದು ಕೂಡ ಆಗುತ್ತೆ. ಆದ್ರೆ ಇರೋ ಮನೆಗೆ ಅದು ಮನೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮನೆ ಅಂದ್ರೆ ಆ ರೀತಿಯ ಒಂದು ಪತ್ನಿ, ಆ ತರ ಧರ್ಮ ಅವರು ನಿರ್ವಹಣೆ ಮಾಡಿದಾಗ ಅದು ಗೃಹವಾಗುತ್ತೆ, ಆ ರೀತಿ ಕೂಡ ಹೇಳೋದಿದೆ.
ಸೊ ಎನಿವೆ ಇಲ್ಲಿ ಹಾಗೆ ಆದರ್ಶ ಪತ್ನಿಯ ಒಂದು ಇದು ಚಟುವಟಿಕೆಗಳು ಎಲ್ಲ ಭಗವಾನ್ ತಾಯಿ ಲಕ್ಷ್ಮೀ ದೇವಿಯಿಂದ ನಾವು ತಿಳ್ಕೊಳ್ಬಹುದು. ಇಲ್ಲಿ ಹೇಳ್ತಾ ಇರೋದು ಅವರಿಗೆ ಭಗವಂತನಿಗೆ ನಾರಾಯಣನಿಗೆ ಉತ್ತಮವಾದ ಆಹಾರವನ್ನು ಸಿದ್ಧಪಡಿಸುತ್ತಾಳೆ. ಭೋಜನ ಸ್ವೀಕರಿಸುವಾಗ ಬೀಸಣಿಗೆಯನ್ನು ಗಾಳಿ ಬೀಸುತ್ತಾಳೆ. ಅವನ ಮುಖಕ್ಕೆ ಶ್ರೀಗಂಧವನ್ನು ಲೇಪಿಸುತ್ತಾಳೆ. ಅವನು ಕುಳಿತುಕೊಳ್ಳುವ ಆಸನಗಳನ್ನು ಹಾಸಿಗೆಯನ್ನು ಸರಿಪಡಿಸುತ್ತಾಳೆ. ಈ ರೀತಿಯಾಗಿ ಸರ್ವದಾ ಆಕೆ ಭಗವಂತನ ಸೇವೆಯಲ್ಲಿ ನಿರತಳು. ಲಕ್ಷ್ಮೀ ದೇವಿ ಸದಾ ನಿರತರಾಗಿದ್ದಾರೆ. ಸೊ ಎನಿವೆ, ಸೊ ನಮಗೆ ಈ ರೀತಿ ಭೌತಿಕ ಜಗತ್ತಿನಲ್ಲೂ ಕೂಡ ಭಗವಂತನ ನಿರಂತರ ಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಇದೆ. ಭಗವಂತನಿಗೆ ನಾವು ಭಗವಂತನನ್ನು ವಿಗ್ರಹಾರಾಧನೆ, ಸೊ ಈ ರೀತಿಯಲ್ಲಿ ದೇವಾಲಯದಲ್ಲಿ ಅಂತಾನೆ ಅಲ್ಲ, ಸೊ ನಮ್ಮ ಮನೆಯಲ್ಲೂ ಕೂಡ ಈ ರೀತಿ ಭಗವಂತನ ಸೇವೆ ಮಾಡಬಹುದು. ಸೊ ಭಕ್ತರಾದವರು ಅವರು ಹೀಗೆ ಭಗವಂತನ ನಿರಂತರ ಸೇವೆ ಮಂದಿರದಲ್ಲಿ ತುಂಬಾ ಒಂದು ಕಟ್ಟುನಿಟ್ಟಾಗಿ ಅದು ಸ್ಥಾಪನೆ ಆಗಿರುತ್ತೆ. ಆ ರೀತಿಯ ಮಾರ್ಗದರ್ಶನದಿಂದ ನಡೆಯುತ್ತೆ ಅದು. ಸೊ ಅದೇ ರೀತಿಯಲ್ಲಿ ನಾವು ವರ್ಣಾಶ್ರಮ ಧರ್ಮ ಅಂದ್ರೆ ಅಲ್ಲಿ ಕೂಡ ನಾವು ಮನೆಯಲ್ಲೂ ಕೂಡ ಈ ರೀತಿ ನಾವು ಭಗವಂತನ ಸದಾ ಸೇವೆಯನ್ನ ಮಾಡಬಹುದು. ಭಗವಂತ ವಿಗ್ರಹ ಆರಾಧನೆಯಲ್ಲಿ ಈ ರೀತಿ ಇದೆ. ಭಗವಂತನಿಗೆ ಆಹಾರ ಸಿದ್ಧ ಪಡಿಸ್ಬೇಕು, ಭಗವಂತನಿಗೆ ಬಿಸಣಿಗೆ ಇದು ಮಾಡೋದು, ಆರತಿ, ಭಗವಂತನಿಗೆ ಮುಖನಿಗೆ ಶ್ರೀಗಂಧವನ್ನು ಲೇಪಿಸುವುದು, ಭಗವಂತನ ಆಸನಗಳು ಸಾಸಿಗೆ ಸರಿಪಡಿಸುವುದು. ಸೊ ಈ ರೀತಿ ನಾವು ಭಗವಂತನ ಮೂರ್ತಿ ಇದ್ದಲ್ಲಿ ಈ ರೀತಿ ಸೇವೆ ಮಾಡಬಹುದು ನಾವು. ಇದು ಕೇವಲ ಲಕ್ಷ್ಮೀ ದೇವಿಗೆ ಆ ರೀತಿ ಅವಕಾಶ ಸದಾ ವೈಕುಂಠ ಲೋಕದಲ್ಲಿ ಇದೆ ಅಂತಲ್ಲ, ನಾವು ಕೂಡ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಕೂಡ ನಾವು ಸಾಧನಾ ಭಕ್ತಿಯಲ್ಲಿ ಕೂಡ ಇದೆಲ್ಲ ಮಾಡಬಹುದು. ಸೊ ಮಾಡಬೇಕು ನಾವು ಅವಕಾಶ ಸಿಕ್ಕದಷ್ಟು ಭಗವಂತನ ಸೇವೆ ಮಾಡಬೇಕು ನಾವು. ಸೊ ಇಲ್ಲ ಅಂದ್ರೆ ಇದೆ ಈ ರೀತಿ ಭೌತಿಕವಾಗಿ ಪ್ರತಿಯೊಬ್ಬರ ಸ್ಥಾನ ಇದೆ. ಒಬ್ಬರು ಪತಿ, ಒಬ್ಬರು ಪತ್ನಿ, ಒಬ್ಬರು ತಾಯಿ, ಒಬ್ಬರು ತಂದೆ, ಬಹಳ ಕರ್ತವ್ಯಗಳಿದೆ. ಸೊ ಅದರಲ್ಲೂ ಕೂಡ ನಾವು ಈ ಮಧ್ಯೆ ಭಗವಂತನ ಸೇವೆಯನ್ನು ಮಾಡಬೇಕು. ನಾವು ಆ ಕರ್ತವ್ಯಗಳಿದೆ, ಇಲ್ಲ ಅಂತಲ್ಲ, ಆ ಕರ್ತವ್ಯಗಳ ಜೊತೆಗೆ ನಾವು ಭಗವಂತನ ಸೇವೆ ಕೂಡ ಮಾಡಬೇಕು ನಾವು. ಸೊ ಐಡಿಯಲ್ ಒಂದು ಆದರ್ಶ ಪತಿ ಪತ್ನಿ ಅಂದ್ರೆ ಇಬ್ಬರು ಕೂಡ ಭಕ್ತರಾಗಿರ್ತಾರೆ. ಭಕ್ತರಾಗಿರುವಾಗ ಹೇಳ್ತಾರೆ, ಪತಿ ಕೂಡ ಅವರ ಯೋಚನೆ, ಪತ್ನಿ ನನ್ನ ಸೇವಕಿ ಅಲ್ಲ ಅಂತ. ಪತ್ನಿ ಕೂಡ ನನ್ನ ಹೆಂಡತಿ ಕೂಡ ಕೃಷ್ಣ ಸೇವಕಿ. ಇಲ್ಲ ಅಂದ್ರೆ ಹೇಗಿರುತ್ತೆ ಭೌತಿಕ ಜಗತ್ತಿನಲ್ಲಿ, ನಾನು ಒಡೆಯ, ಸೊ ಇವರು ನನ್ನ ಸೇವೆ ಮಾಡಬೇಕು, ಇದು ಭೌತಿಕ ಭಾವನೆ. ಆದ್ರೆ ಆಧ್ಯಾತ್ಮಿಕ ಭಾವನೆಯಲ್ಲಿ ಅದರಲ್ಲಿ ಪ್ರತಿಯೊಬ್ಬರು ಇನ್ನೊಬ್ಬ ವ್ಯಕ್ತಿಯನ್ನು ಕೃಷ್ಣ ಸೇವಕನೆಂದು ನೋಡ್ತಾರೆ. ನೋಡೋದ್ರಿಂದ ಆ ಒಂದು ಇದು ಅದು ಆದರ್ಶವಾದದ್ದು, ಆ ರೀತಿ ಇರೋದು. ಸೊ ಆಗಿರುವಾಗ ಸಂಬಂಧಗಳು ಕೂಡ ಅದು ಮುಂದುವರಿಯುತ್ತೆ. ಅದು ಭೌತಿಕ ಕಲ್ಮಶಗಳು ಇರೋದಿಲ್ಲ. ಸೊ ಹಾಗೆ ಆಗಿದ್ದಲ್ಲಿ ಇದು ಐಡಿಯಲ್, ಇದು ಸರಿ ಇರುತ್ತೆ. ಆ ರೀತಿ ಇನ್ನೊಬ್ಬರು ಸೇವೆ ಮಾಡೋದು ಕೂಡ ಸಹಜವಾಗಿ ಸೇವೆ ಮಾಡೋ ಒಂದು ಭಾವನೆ ಕೂಡ ಇರುತ್ತೆ. ಆ ಭಾವನೆ ಬರುತ್ತೆ, ಅವರು ಕೃಷ್ಣ ಸೇವಕರು, ಕೃಷ್ಣ ಭಕ್ತರು, ಕೃಷ್ಣನಿಗೆ ಅತಿ ಪ್ರಿಯರು, ಸೊ ಅವ್ರಿಗೆ ಹಾಗೆ ಕೃಷ್ಣ ಅವರ ಸೇವೆ ಮಾಡೋಣ. ಸೊ ಈ ರೀತಿ ಅದು ಬರುತ್ತೆ, ಜಾಗೃತವಾಗುತ್ತೆ, ಆ ಥರ ಮನೋಭಾವ ಬರುತ್ತೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳ್ತಾ ಇರೋದಿಲ್ಲಿ, ಕೃಷ್ಣನು ಸ್ವಲ್ಪ ಸೇವೆಯಿಂದ ಕೂಡ ಅವನು ಭಕ್ತರ ಸೇವೆಯಿಂದ ಅವನು ತೃಪ್ತಿ ಪಡ್ತಾನೆ. ಸೊ ಹಾಗೆ ಈ ಪೃಥು ಮಹಾರಾಜರ ವಿಷಯದಲ್ಲಿ ಹೇಳ್ತಾ ಇರೋದು, ಅವರೀಗ ಕರ್ಮಕಾಂಡ ವಿಚಾರದ ಯಜ್ಞಗಳು ಮಾಡ್ತಾ ಇದ್ದಾರೆ, ಆಚರಣೆಗಳು ಮಾಡ್ತಾ ಇದ್ದಾರೆ. ಆದರೆ ಇದರಿಂದಲೂ ಭಗವಂತನು ತೃಪ್ತನಾಗ್ತಾ ಇದ್ದಾನೆ. ಇದರಿಂದಲೂ ಭಗವಂತನು ಅಲ್ಲಿ ಬಂದು ವೈಯಕ್ತಿಕವಾಗಿ ಬಂದು ಅವನ ದರ್ಶನವನ್ನು ಕೊಡ್ತಾ ಇದ್ದಾನೆ, ಅವನ ಸಂಘವನ್ನು ಕೊಡ್ತಾನೆ, ಅವನ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ. ಸೊ ಪೃಥು ಮಹಾರಾಜರು ಈ ರೀತಿ ಭಗವಂತನು ಬಹಳ ದಯಾಮಯನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ವರ್ಣಾಶ್ರಮ ಪದ್ಧತಿ ಪಾಲನೆ ಮಾಡೋದ್ರಿಂದ ಕೂಡ ಭಗವಂತನ ಸಂತೃಪ್ತನು ಅಂತ ಹೇಳೋದು ಹೀಗೆ. ಅದು ನೇರವಾಗಿ ಸೇವೆ ಅಷ್ಟಿಲ್ಲದೆ ಇರ್ಬೋದು, ಬಹಳ ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಆದ್ರೂ ಕೂಡ ಸ್ವಲ್ಪ ಇದೆ, ಕೃಷ್ಣ ಸೇವೆ ಇದೆ ವರ್ಣಾಶ್ರಮನ ಧರ್ಮದಲ್ಲಿ. ಅಲ್ಲಿ ಪ್ರತಿಯೊಬ್ಬರು ವಿಷ್ಣುವಿನ ಸೇವೆ ಮಾಡ್ತಾರೆ. ಅವರ ಬೇರೆ ಬೇರೆ ಕರ್ತವ್ಯಗಳು ಇದೆ, ಗೃಹಸ್ಥ ಧರ್ಮದ ಕರ್ತವ್ಯಗಳು, ಮಕ್ಕಳನ್ನು ಪೋಷಿಸೋದು, ಹೆಂಡತಿ, ಗಂಡ, ತಂದೆ, ತಾಯಿ, ಸಮಾಜ, ಎಷ್ಟೋ ಇದೆ ಅದರಲ್ಲಿ. ಆದರೂ ಕೂಡ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಭಗವಂತನು ಸೇವೆ ಮಾಡೋದು ಇದೆ. ವರ್ಣಾಶ್ರಮ ಆಚಾರವತ ಪುರುಷೇನ ಪರಾಪಮಾನ್ ವಿಷ್ಣುರಾರಾಧತೆ ಪಂಥ ನಾಣ್ಯ ತತ್ವೋಷ ಕಾರಣಂ. ಸೊ ವರ್ಣಾಶ್ರಮದಿಂದ ಭಗವಂತನಿಗೆ ತೃಪ್ತಿ ಆಗುತ್ತೆ. ಅತಾ ಪುಂಬೆ ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಸೊ ಇದು ಕೂಡ ಹಾಗೆ ನೇರವಾಗಿ ಇಲ್ಲ ಅಂದ್ರೂ ಸ್ವಲ್ಪ ಪರೋಕ್ಷವಾಗಿ ಇದು
ಇದೆ, ಇದು ಕೃಷ್ಣನಿಗೆ ತೃಪ್ತಿಪಡಿಸುತ್ತೆ ಈ ಧರ್ಮಗಳು. ಸೊ ಆ ರೀತಿಯಲ್ಲಿ ಇಲ್ಲಿ ಭಗವಂತನಿಗೆ ಆ ಸಂಪೂರ್ಣ ನೇರವಾದ ಭಕ್ತಿ ಕಾರ್ಯಗಳಿಲ್ಲ ಅಂದ್ರೂ ಕೂಡ ಸ್ವಲ್ಪ ಇದ್ರೂ ಕೂಡ ಭಗವಂತನು ಸ್ವೀಕರಿಸ್ತಾನೆ ಅಂತ ಆ ರೀತಿ ಕೂಡ ಶಿಲ ಪ್ರಭುಪಾದರು ವಿವರಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಹೇಳೋದು ಅದಕ್ಕೆ ಪ್ರೂಫ್, ಸಾಕ್ಷಿ ಏನಂದ್ರೆ ನಾವು ಆಡೋ ಚಟುವಟಿಕೆಯಿಂದ ಆ ಭಕ್ತಿ ಭಾವ ನಮ್ಮಲ್ಲಿ ಉದ್ಭವ ಆಗುತ್ತೆ, ಆ ಭಕ್ತಿ ನೆಲೆಗೆ ಬರ್ತೇವೆ. ಭಕ್ತಿ ನೆಲೆಗೆ ಬರಕ್ಕೆ ಅದು ಅಷ್ಟು ಸುಲಭ ಅಲ್ಲ, ಆ ಭಕ್ತಿ ಸೇವಾ ಭಾವ ಬರೋದಕ್ಕೆ ಅಷ್ಟು ಸುಲಭ ಅಲ್ಲ. ಎಷ್ಟೆಷ್ಟೋ ಚಟುವಟಿಕೆಗಳು ಮಾಡಿದ್ರು ಆ ಭಾವ ಬರೋದಿಲ್ಲ ಅದು. ಸೊ ಆ ರೀತಿ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಪ್ರಭು ತೃಪ್ತನಾದಾಗ ಯಾಗ ಮಾಡಿದವನನ್ನು ಭಕ್ತಿ ಸೇವೆ ಮಾಡಿದವ ನೆಲೆಗೆ ಏರಿಸುತ್ತಾನೆ. ಭಗವಂತನ ಕೃಪೆ, ಆ ಭಕ್ತಿ ಸೇವಾ ಭಾವನೆ ಬರೋದು ಭಗವಂತನಿಗೆ, ನಾನು ಸೇವೆ ಮಾಡಬೇಕು, ಅವನ ತೃಪ್ತಿ ಮಾಡಬೇಕು ಅಂತ ಬರೋ ಒಂದು ಭಾವನೆ, ಅದು ಭಗವಂತನ ಕೃಪೆಯೇ. ಸೊ ಬೇರೆ ಯಾವುದೇ ಇದು ಎಷ್ಟೆಷ್ಟು ತಪಸ್ಸೆ ಮಾಡಿದ್ರು, ಎಷ್ಟೆಷ್ಟು ಜ್ಞಾನಾರ್ಜನೆ ಮಾಡಿದ್ರು ಅದು ಬಾರದೇ ಇರ್ಬೋದು. ಅದು ಕೃಷ್ಣ ಕೃಪೆ, ಕೃಷ್ಣ ಕೃಪೆ ಇದ್ರೆ ಆ ಭಾವನೆ ಬರುತ್ತೆ. ಸೊ ಅದು ಭಕ್ತರ ಪ್ರಾರ್ಥನೆ, ಅದು ಹೆಚ್ಚು 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 ಆಗ್ತಾ ಇರಬೇಕು. ಆ ಭಾವನೆ ನನಗೆ ಕೃಷ್ಣನಿಗೆ ಸೇವೆ ಮಾಡ್ಬೇಕು, ನಾನು ಸೇವೆ ಮಾಡ್ಬೇಕು. ಹರೇ ಕೃಷ್ಣ ಮತ್ತು ಜಪಿಸೋದೇ ನಾವು ಭಗವಂತನಿಗೆ ಪ್ರಾರ್ಥಿಸ್ತಾ ಇರೋದು, ಭಗವಂತನೇ ನನಗೆ ನಿನ್ನ ಸೇವೆಯಲ್ಲಿ ತೊಡಗಿಸು, ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸು ಅಂತ ನಾವು ಪ್ರಾರ್ಥನೆ, ಕೃಷ್ಣನಿಗೆ ಪ್ರಾರ್ಥನೆ, ಮತ್ತೆ ತನ್ನ ಶಕ್ತಿ ರಾಧಾರಾಣಿ ಇಲ್ಲಾಂದ್ರೆ ಇಲ್ಲಿ ಲಕ್ಷ್ಮೀ ದೇವಿ, ಸೊ ನಾವು ಅವರಿಗೆ ಪ್ರಾರ್ಥನೆ ಮಾಡೋದು, ನನಗೆ ನಾರಾಯಣ ಸೇವೆಯಲ್ಲಿ ಕೃಷ್ಣ ಸೇವೆಯಲ್ಲಿ ತೊಡಗಿಸಿ ಅಂತ ಅವರಿಗೆ ಪ್ರಾರ್ಥನೆ, ಮನವಿ. ಸೊ ಇಲ್ಲಿ ಆ ವಿಷಯ ಭಗವಂತನ ಬಗ್ಗೆ ಹೇಳ್ತಾ ಇರೋದು. ಸ್ವಲ್ಪವೇ ಸ್ವಲ್ಪ ನಾವು ಕೃಷ್ಣನ ಸೇವೆ ಮಾಡೋದು ಕೂಡ ಕೃಷ್ಣನು ನಮ್ಮನ್ನು ಅದನ್ನು ಸ್ವೀಕರಿಸುತ್ತಾನೆ, ಕೃಷ್ಣ ಅದನ್ನ ತೃಪ್ತನಾಗುತ್ತಾನೆ. ಆಕ್ಚುಲಿ ಕೃಷ್ಣನಿಗೆ ನಾವು ತೃಪ್ತಿಪಡಿಸಕ್ ಆಗೋದಿಲ್ಲ, ಯಾಕಂದ್ರೆ ಅವನ ಅಸ್ತಿತ್ವ, ಅವನು ಪೂರ್ಣ, ನಾವು ತುಂಬಾ ಚಿಕ್ಕ ಅಂಶ, ಅವನ ಅಂಶ. ಸೊ ಹೇಗೆ ನಮಗೆ ಅವನನ್ನು ತೃಪ್ತಿಪಡಿಸಕ್ ಸಾಧ್ಯ? ನಮ್ಮ ಅಸ್ತಿತ್ವನೇ ತುಂಬಾ ಚಿಕ್ಕದು, ತುಂಬಾ ಚಿಕ್ಕ ಅಸ್ತಿತ್ವ ಆಗಿದೆ. ಅವನ ಅಸ್ತಿತ್ವ ಅಷ್ಟು, ಅವನು ಪೂರ್ಣನು, ಪೂರ್ಣಮದ ಪೂರ್ಣಮಿದಂ ಪೂರ್ಣ. ನಾವು ನೋಡಿದ್ರೆ ಚಿಕ್ಕ ಕಿಡಿ. ಹಾಗೆ ಹೇಗೆ ಸಾಧ್ಯ? ನಮ್ಮ ಯಾವ ಸ್ಥಿತಿಯಿಂದನೂ ಅವನಿಗೆ ಮಾಡಕ್ಕೆ, ಅವನ ತೃಪ್ತಿಪಡಿಸಕ್ ಆಗೋದಿಲ್ಲ. ಆದರೆ ಒಂದು ಹೇಗೆ ತಾಯಿ ಇಲ್ಲ ತಂದೆ ಮಗುವಿರೋ ಸಂಬಂಧ ಇದೆ, ಸೊ ಹಾಗೆ ಭಗವಂತನು ಕೂಡ ನಮ್ಮ ಭಕ್ತಿ ಸೇವೆಯನ್ನು ಸ್ವೀಕರಿಸೋದು. ಅವನದೇ ಎಲ್ಲ ವಸ್ತುಗಳು, ನಾವೇನು ಯಾವ್ದು ಸೃಷ್ಟಿ ಮಾಡಿ ಇನ್ನೊಂದು ಮಾಡಿ ಭಗವಂತನಿಗೆ ಸೇವೆ ಮಾಡೋದು ಅಂತಲ್ಲ, ಅವನ ವಸ್ತುಗಳೇ ಅವನಿಗೆ ನಾವು ಅರ್ಪಿಸುತ್ತೇವೆ, ಅದರಿಂದ ಅವನು ತೃಪ್ತನಾಗುತ್ತಾನೆ. ಸೊ ಹೇಳ್ತಾರಲ್ಲ, ಗಂಗಾದೇವಿ ತಾಯಿ ಗಂಗೆಗೆ ನಾವು ಪೂಜಿಸೋದು, ಆ ಗಂಗಾ ನೀರನ್ನೇ ಅವ್ರಿಗೆ ಅರ್ಪಣೆ ಮಾಡ್ತೀವಿ. ಗಂಗಾ ದೇವಿಯನ್ನು ಪೂಜೆ ಮಾಡೋ ವಿಧಾನ, ಗಂಗಾ ನದಿ ತೀರದಲ್ಲಿ ಹೋಗಿ ಆ ನೀರನ್ನು ತೆಗೆದು ಸೊ ಅವರಿಗೆ ನಾವು ಅದನ್ನ ಅರ್ಪಣೆ, ಸೊ ಅದು ಅವರಿಗೆ ಪೂಜಿಸುವ ರೀತಿ, ಅವರಿಗೆ ಅರ್ಪಣೆ ಮಾಡುವ ರೀತಿ, ಅವರಿಗೆ ನಾವು ಪ್ರಾರ್ಥಿಸುವ ರೀತಿ. ಸೊ ಹಾಗೆ ಭಗವಂತನ ಇದು ಕೂಡ ನಾವೆಲ್ಲವೂ, ನಾವು ಕೂಡ ಸೇರಿದಂತೆ ಅವನದೇ. ಸೊ ಆದರೂ ನಾವು ನಮ್ಮ ಪ್ರಯತ್ನದಿಂದ, ನಮ್ಮ ಬುದ್ಧಿಶಕ್ತಿಯಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ಇಂದ್ರಿಯಗಳಿಂದ, ನಮ್ಮ ವಸ್ತುಗಳಿಂದ ಏನಿದೆ ನಮ್ಮಲ್ಲಿ, ಮಾನಸ ದೇಹ ಗೇಹ ಯೋಕಿಚು ಮೋರ ಅರ್ಪಿತು ಸ್ವಪದೇ ನಂದಕಿಶೋರ. ಸೊ ಅದನ್ನೇ ಕೃಷ್ಣನಿಗೆ ಸೇರಿದ್ದು ಅವನಿಗೆ ಅರ್ಪಿಸುತ್ತೆ. ಸೊ ಆ ರೀತಿ ನಾವು ನಮ್ಮ ಸೇವೆ ಎಷ್ಟಿದ್ರು ಕೂಡ ಬಹಳ ಅತಿ ಅಲ್ಪವೇ. ಆದರೂ ಕೂಡ ಭಗವಂತನು ಸ್ವೀಕರಿಸುತ್ತಾನೆ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಕೃಷ್ಣನು ಒಂದು ರೀತಿ ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಇದು ಧರ್ಮ ಮಾರ್ಗದಲ್ಲಿ ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ವಿಶೇಷವಾಗಿ ತೊಡಗಿನಲ್ಲಿ ಸ್ವಲ್ಪವೂ ಕೂಡ ನಮ್ಗೆ ಎಷ್ಟೋ ಗಂಡಾಂತರದಿಂದ ನಮ್ಗೆ ರಕ್ಷಣೆ ಇದೆ, ಮತ್ತೆ ಭಗವಂತನ ಗುರುತಿಸ್ತಾನೆ. ಸೊ ನಾವು ಕೇಳೋದು ಕೂಡ ಇಲ್ಲಿ ಅದ್ವೈತ ಆಚಾರ್ಯ. ಸೊ ಅದ್ವೈತ ಆಚಾರ್ಯರಿಗೆ ಅವರು ನೋಡಿದ್ದು, ಅವರು ಆಕ್ಚುಲಿ ಅವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ್ರು ಮಹಾವಿಷ್ಣುನೇ. ಆದರೂ ಭಗವಂತನ ಲೀಲೆ, ಆಗ ಕೃಷ್ಣನ ಚೈತನ್ಯ ಮಹಾಪ್ರಭುಗೆ ಅವತರಿಸುವ ಸಮಯ. ಸೊ ಅವರು ಬಂದು ಹೇಳ್ತಾರೆ, ಅವ್ರು ನೋಡಿದ್ದು ಲೋಕ ಎಲ್ಲ ಸಂಪೂರ್ಣ ವಿಶ್ವವೇ ಅಷ್ಟು ಅಜ್ಞಾನದಲ್ಲಿದೆ, ಅಷ್ಟು ದುಃಖದಲ್ಲಿದೆ, ಭೌತಿಕ ಇಂದ್ರಿಯ ಸುಖದ ಹಿಂದೆ ಎಲ್ಲರೂ ಓಡ್ತಾ ಇದ್ದಾರೆ. ಸೊ ಹೇಗೆ ಇವರ ಉದ್ಧಾರ? ಸೊ ಹೇಳ್ತಾರೆ, ಅವರಿಗೆ ಅವಾಗ ನೆನಪು ಬಂದದ್ದು ಒಂದು ಸ್ತುತಿ, ಒಂದು ಶ್ಲೋಕ ಪದ್ಮಪುರಾಣದಿಂದ. ಸೊ ಭಗವಂತನಿಗೆ ನಾವು ಸ್ವಲ್ಪ ಗಂಗಾ ಜಲವನ್ನು ಅರ್ಪಣೆ ಮಾಡಿದ್ರೆ, ಭಗವಂತನಿಗೆ ಸ್ವಲ್ಪ ತುಳಸಿ ದಳವನ್ನು ಅರ್ಪಣೆ ಮಾಡಿದ್ರೆ ಭಗವಂತನ ತೃಪ್ತನಾಗ್ತಾನೆ. ಸೊ ಅದನ್ನ ಅವ್ರು ನೆನಪು ಮಾಡ್ಕೊಂಡು, ಸೊ ಅವ್ರು ಹಾಗ ಹರೇ ಕೃಷ್ಣ ಮಂತ್ರ ಹೇಳ್ತಾ
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ತಾರೆ. ಅವರು ಅಷ್ಟು ಭಕ್ತಿ ಭಾವದಿಂದ, ಮತ್ತೆ ಅವರಲ್ಲಿ ಇದ್ದ ಸಾಲಿಗ್ರಾಮ ಸಾಲಿಗ್ರಾಮ ಭಗವಂತನ ಆ, ಇದು ಶಿಲೆ. ಆ ಸೊ ಅದರನ್ನು ಪೂಜಿಸುತ್ತಾ ಗಂಗಾ ಆ ನೀರಿನಿಂದ, ಗಂಗಾದೇವಿಯವರ ನೀರಿಂದ ಮತ್ತೆ ತುಳಸಿಗಳನ್ನು ಅರ್ಪಣೆ ಮಾಡುತ್ತಾ ಅವರ ಕೂಗಿನಿಂದ ಭಗವಂತನು ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಅವತರಿಸಿದ್ದು. ಸೊ ಹೀಗೆ ನಾವು ಸ್ವಲ್ಪ ಭಗವಂತನ ಸೇವೆ ಮಾಡಿದ್ರೆ ಭಗವಂತನು ತುಂಬಾ ಮಹತ್ತರವಾಗಿ ಅದನ್ನ ಸ್ವೀಕರಿಸ್ತಾನೆ. ಸೊ ಅವನ ದೊಡ್ಡ ಗುಣ ಅದು, ಅವನ ದಿವ್ಯ ಗುಣ. ಹಾಗೆ ಚಿಕ್ಕದೇ ಆದರೂ ಅವನು ಆತರ ಸ್ವೀಕರಿಸ್ತಾನೆ. ಭೌತಿಕವಾಗಿ ಆಗಲ್ಲ. ಭೌತಿಕವಾಗಿ ಒಂದೊಂದ್ಸಲ ಭೌತಿಕ ಜಗತ್ತು ಹೇಗಂದ್ರೆ ಪರಸ್ಪರ ಸಂಬಂಧಗಳಲ್ಲಿ ಒಂದು ಕುಟುಂಬದಲ್ಲೇ ಇರ್ಬೋದು, ತಾಯಿ ಮಕ್ಕಳು, ತಂದೆ ಮಕ್ಕಳು, ಇಲ್ಲಾಂದ್ರೆ ಸ್ನೇಹಿತರು, ಎಷ್ಟೋ ಒಂದೊಂದ್ಸಲ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿರ್ಬೋದು. ಆದರೆ ಏನೋ ಒಂದು ವಿಷಯದಲ್ಲಿ, ಚಿಕ್ಕ ವಿಷಯನೇ ಇರ್ಬೋದು, ಚಿಕ್ಕ ವಿಷಯನೇ ಇರ್ಬೋದು, ಸ್ವಲ್ಪ ಏನಾದರೂ ಅಲ್ಲಿ ಇದು ಬಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂದ್ರೆ ಅಲ್ಲಿ ಆಗೋಯ್ತು, ಫಿನಿಶ್. ಸೊ ಹಿಂದೆ ಆಗಿದ್ದೆಲ್ಲ ಫಿನಿಶ್. ಅವರೆಲ್ಲ ಎಲ್ಲವನ್ನು ಮರ್ತು ಹೋಗ್ಬಿಡ್ತಾರೆ. ನೀವೇನ್ ಮಾಡಿದ್ರಿ? ನಿಮ್ಮ ಡ್ಯೂಟಿ, ನಿಮ್ಮ ಕರ್ತವ್ಯ. ಮಕ್ಕಳು ಹೇಳ್ಬಿಡ್ತಾರೆ ಈ ಕಾಲದಲ್ಲಿ, ತಂದೆ ತಾಯಿ, ನಿಮ್ಮ ಕರ್ತವ್ಯ ನೀವು ಮಾಡಿದ್ರಿ. ನೀವು ಈಗ ನನ್ನ ಜೀವನ, ನನ್ನ ಹೆಂಡತಿ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ನನ್ನ ಜೀವನ, ನಾನು ಹೋಗ್ತೇನೆ. ಇದು ಭೌತಿಕ ಜೀವನ, ಇದು ಭೌತಿಕ ನೆಲೆ. ಇದು ಆಧ್ಯಾತ್ಮಿಕ ನೆಲೆ ಈಗಲ್ಲ. ಆಧ್ಯಾತ್ಮಿಕ ನೆಲೆ ಇದು ಭಗವಂತನು ಹೇಗೆ ಇಲ್ಲಿ ಚಿಕ್ಕ ಸೇವೆಯನ್ನು ಕೂಡ ಅವನು ನೆನಪಿಟ್ಕೊಳ್ತಾನೆ. ಸೊ ಹಾಗೆ ಶುದ್ಧ ಭಕ್ತರು ಕೂಡ, ಆಚಾರ್ಯರು ಕೂಡ, ನಾವು ಅವರಿಗೆ ಸೇವೆ ಮಾಡಿದ್ರೆ ಅವರು ಕೂಡ ಅವರ ವ್ಯಕ್ತಿತ್ವ, ಯಾಕಂದ್ರೆ ಭಗವಂತನಲ್ಲಿ ಅವರು ಆ ದಿವ್ಯ ಗುಣಗಳಲ್ಲಿ ಅವರು ಕೂಡ ಅದೇ ದಿವ್ಯ ಗುಣಗಳನ್ನು ಪಡೆದಿದ್ದಾರೆ. ಹಾಗೆ ಅವರು ಕೂಡ ಹಾಗೆ ಸ್ವಲ್ಪ ಚಿಕ್ಕ ಸೇವೆಯನ್ನು ಕೂಡ ಅವರು ಯಾವಾಗಲೂ ಗುರುತಿಸ್ತಾರೆ, ಅವರು ನಮಗೆ ಪ್ರೋತ್ಸಾಹಿಸ್ತಾರೆ. ಅದು ಆಕ್ಚುಲಿ ಮಹಾತ್ಮರ, ದೊಡ್ಡ ವ್ಯಕ್ತಿಯ ಗುಣ. ಸೊ ಕೃಷ್ಣನಲ್ಲಿ ಆ ಗುಣ ಇದೆ. ಅಜಾಮಿಳನ ವಿಷಯದಲ್ಲಿ ಕೂಡ ಹೇಳೋದು, ಅಜಾಮಿಳನು ಅವನ ಚಿಕ್ಕ ವಯಸ್ಸಿನಲ್ಲಿ ಅವನು ಭಗವಂತನಿಗೆ ಪ್ರಾಮಾಣಿಕ ಸೇವೆ ಮಾಡಿದ. ಅವರ ತಂದೆ ಆ ರೀತಿಯಲ್ಲಿ ಅವರಿಗೆ ತರಬೇತಿ ಕೊಟ್ಟಿದ್ರು. ಆ ರೀತಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ದ, ಬ್ರಾಹ್ಮಣನಾಗಿದ್ದ, ಸತ್ವಗುಣಕ್ಕೆ ಬಂದಿದ್ದ. ಆದರೆ ಮರ್ತೋಗ್ಬಿಟ್ಟ, ಭಗವಂತನ ಮರ್ತುಬಿಟ್ಟು ಆ ವೇಶ್ಯ ಸಂಬಂಧದಲ್ಲಿ ಪತನಗೊಂಡು ಎಲ್ಲ ಅಧಾರ್ಮಿಕ ಚಟುವಟಿಕೆ, ಎಲ್ಲ ಪಾಪ ಕಾರ್ಯಗಳನ್ನು ತೊಡಗಿದ್ದ. ಆದರೂ ಕೃಷ್ಣನು ನನಗೆ ಈ ವ್ಯಕ್ತಿ ನನಗೆ ಸೇವೆ ಮಾಡಿದ, ಅವನು ಬಾಲ್ಯದಲ್ಲಿ ಸೇವೆ ಮಾಡಿದ, ಹುಡುಗ ಯೌವನದಲ್ಲಿ ಸೇವೆ ಮಾಡಿದ. ಸೊ ಭಗವಂತನು ಅದನ್ನು ಗುರುತಿಸಿ, ಭಗವಂತನ ನೆನಪಿಟ್ಟುಕೊಂಡು ಮತ್ತೆ ಅಜಾಮಿಳನಿಗೆ, ಅವನ ಮಗನಿಗೆ ನಾರಾಯಣ ಅಂತ ಹೆಸರಿಡೋದಕ್ಕೆ ಭಗವಂತನು ಅವನಿಗೆ ಆ ರೀತಿ ಬುದ್ಧಿ ಕೊಟ್ಟಿದ್ದು, ಆ ರೀತಿ ಪ್ರೇರೇಪಣೆ ಕೊಟ್ಟಿದ್ದು. ನಂತರ ಕೊನೆಯಲ್ಲಿ ಅವನು ಸಾಯುವ ಹಂತದಲ್ಲಿ ಯಮದೂತರವನ್ನು ಎಳ್ಕೊಂಡು ಹೋಗ್ಬೇಕು ನರಕಕ್ಕೆ. ಆಗ ಭಗವಂತನು ವಿಷ್ಣುದೂತರನ್ನು ಕರೆದು ಅವರು ಬಂದು ಅವನು ರಕ್ಷಿಸಿದರು. ಸೊ ಇದೆಲ್ಲ ನೋಡ್ತೇವೆ, ಬಹಳ ಸಂಗತಿಗಳು. ಭಗವಂತನಿಗೆ ಅಲ್ಪ ಸೇವೆ, ಭಗವಂತನಿಗೆ ಸ್ವಲ್ಪ ಸೇವೆ. ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಸೊ ಕೃಷ್ಣ ನಮಗೇನು ತುಂಬಾ ಅದು ಕೊಡ್ಬೇಕು, ಇದು ಕೊಡ್ಬೇಕು, ಈಗ ಮಾಡ್ಬೇಕು, ಅಷ್ಟು ದೊಡ್ಡದಾಗಿ ಮಾಡ್ಬೇಕು. ಕೃಷ್ಣ ಏನ್ ಹೇಳ್ತಾರೆ? ಕೃಷ್ಣ ಹೇಳೋದು ಸ್ವಲ್ಪವೇ ಸ್ವಲ್ಪ. ಪತ್ರ ಅಂದ್ರೆ ವಿಶೇಷವಾಗಿ ತುಳಸಿ ದಳ, ಪುಷ್ಪ ಹೂ, ಫಲ ಹಣ್ಣು, ತೋಯ ಅಂದ್ರೆ ನೀರು. ಸೊ ಇದು ಯಾರಿಗೆ ಸಾಧ್ಯ ಇಲ್ಲ. ಇದು ಶ್ರೀಲ ಪ್ರಭುಪಾದರ ಇದರಲ್ಲಿ ಮಾತಿನಲ್ಲಿ ಅವ್ರು ಹೇಳೋದು, ಎಲ್ಲಿ ಕೂಡ ವಿಶ್ವದಲ್ಲಿ, ಎಲ್ಲಿ ಕೂಡ ಭೂಮಿಯಲ್ಲಿ ಪ್ರತಿಯೊಬ್ಬರು ಮಾಡ್ಬೋದು. ಇದು ಏನ್ ಕಷ್ಟ ಇದೆ? ಯಾರಿಗೂ ಏನು ಸ್ವಲ್ಪ ಹೂ ಸಿಗೋದಿಲ್ವಾ? ಹಣ್ಣು ಸಿಗೋದಿಲ್ವಾ? ಇಲ್ಲಾಂದ್ರೆ ಸ್ವಲ್ಪ ನೀರು ಸಿಗೋದಿಲ್ವಾ? ಸ್ವಲ್ಪ ಎಲೆಗಳಿಲ್ವಾ? ಸೊ ಯಾರು ಕೂಡ ಇದು ಸಿಗುತ್ತೆ, ಎಲ್ಲೂ ಕೂಡ ಇದೆ, ಸರ್ವವ್ಯಾಪಕವಾಗಿದೆ. ಸೊ ಅದನ್ನು ನೀವು ಕೃಷ್ಣನಿಗೆ ಅರ್ಪಿಸಿ, ನೀವು ಕೃಷ್ಣನಿಗೆ ಕೃತಜ್ಞತೆಗಳಾಗಿ ಅರ್ಪಿಸಿ. ಕೃಷ್ಣ, ನೀನೇ ಇದನ್ನು ಸೃಷ್ಟಿ ಮಾಡಿದ್ದು. ಇದು ನಾವು ಶೋಧನಾ ನಮ್ಮ ಕೇಂದ್ರಗಳಲ್ಲಿ ಇಲ್ಲ ನಮ್ಮ ವಿಜ್ಞಾನಿಗಳು ಇವರು ಸೃಷ್ಟಿ ಮಾಡಿದ್ದಲ್ಲ. ಇದೆಲ್ಲ ಸೃಷ್ಟಿ ಮಾಡಿದ್ದು ನೀನೇ. ಅದರ ಬೀಜಗಳು, ಅದರ ಪ್ರತಿಯೊಂದು ಕೂಡ, ಅದಕ್ಕೆ ನೀರು, ಅದಕ್ಕೆ ಗಾಳಿ, ಅದಕ್ಕೆ ಬೆಳಕು, ಎಲ್ಲವೂ ಸೃಷ್ಟಿ ಮಾಡಿದ್ದು ನೀನೇ. ಸೊ ಇದು ನೀನು ಸ್ವೀಕರಿಸು. ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಭಕ್ತಿಯಲ್ಲಿ ತೊಡಗಬಹುದು, ಪ್ರತಿಯೊಬ್ಬರು ಕೂಡ ಅಲ್ಪ ಸೇವೆಯನ್ನು ಮಾಡಬಹುದು, ಪ್ರತಿಯೊಬ್ಬರು ಕೂಡ ಆ ರೀತಿ ಕೃಷ್ಣನಿಗೆ ತೃಪ್ತಿಪಡಿಸಬಹುದು. ಯಾರಿಗೂ ಭಕ್ತಿಗೆ ಯಾವುದೋ ಒಂದು ಪೂರ್ವ ಅರ್ಹತೆಗಳು ಆ ಥರ ಅಗತ್ಯವಿಲ್ಲ, ಏನೂ ಅರ್ಹತೆ ಅಗತ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಕೃಷ್ಣ ಸೇವೆ ಮಾಡಬಹುದು, ಪರಿಪೂರ್ಣತೆಯನ್ನು ಪಡಿಬಹುದು, ಪರಿಪೂರ್ಣತೆ ನೆಲೆಗೆ ಹೋಗ್ಬೋದು ನಾವು. ಸೊ ಪೂತನ ಕೂಡ ನಾವು ಕೇಳ್ತೀರಲ್ಲ, ಪೂತನ ಕೂಡ ಕೃಷ್ಣನಿಗೆ ಆ ತರ ಒಂದು ಸೇವೆ ಮಾಡಿದ್ದು, ಒಂದು ಬಂದದ್ದು ಮುಖ್ಯ ಉದ್ದೇಶ ಅವನನ್ನು ಕೊಲ್ಲಿಕ್ಕೆ. ಆದರೆ ಅವರು ಕೂಡ ಒಂದು ಸುಸಂಸ್ಕೃತ ಹೆಂಗಸು, ನಾಗರಿಕ ಹೆಂಗಸು. ಆ ರೀತಿ ಬಂದು ಅವರು ಯಾರು ಗೊತ್ತಾಗ್ಲಿಲ್ಲ, ಎಲ್ಲರೂ ಕೂಡ
ಓ, ಈ ವ್ಯಕ್ತಿ ನಮ್ಮ ರೀತಿ ಸಾಕ್ಷಾತ್ ಲಕ್ಷ್ಮೀದೇವಿನೇ ಬಂದರು ಅನ್ಕೊಂಡ್ಬಿಟ್ರು. ಅವರ ಒಂದು ಆ ಆ, ಅವರ ತೊಟ್ಟ ವಸ್ತ್ರಗಳು, ಇದು ಆಭರಣಗಳು, ಅವರ ಒಂದು ಆ ದೇಹದ ಕಾಂತಿ, ಸೊ ಅದ್ರ ನೋಡಿ ಅವರು ಬಹಳ ತುಂಬಾ ಮುಖ್ಯ ವ್ಯಕ್ತಿ ಇರಬೇಕು ಯಾರೋ ಬಂದದ್ದು. ಸೊ ಹಾಗೆ ಬಂದು ಯಾರೋ ಅಡಚಣೆ ಮಾಡಲಿಲ್ಲ ಅಲ್ಲಿ. ಸೊ ಆದರೆ ಅವರ ಉದ್ದೇಶ ಇದ್ದಿದ್ದು ಕೃಷ್ಣನ್ ಕೊಲ್ಲಬೇಕು. ಸೊ ಹೇಳ್ತಾರೆ, ಎಷ್ಟೇ ಆದ್ರೂ ಅವರು ಕೃಷ್ಣನಿಗೆ ತನ್ನ ಹಾಲನ್ನು ಕುಡಿಸಿದ್ರು. ಸೊ ಹೇಳ್ತಾರೆ, ಕೃಷ್ಣನು ಆ ಚಿಕ್ಕ ಇದನ್ನೇ, ಅದನ್ನು ಕೂಡ ಕೃಷ್ಣನು ಸೇವೆ ಅಂತ ಸ್ವೀಕರಿಸಿತು. ಸೊ ಇದು ಭಗವಂತನ ದಿವ್ಯ ನೆಲೆ, ಅವನ ದಿವ್ಯ ಗುಣಗಳು. ಹಾಗೆ ಅವನು ಆ ರೀತಿ ಪುತನ ಕೊಟ್ಟ ಸೇವೆಯನ್ನು ಕೂಡ ಕೃಷ್ಣನು ಸ್ವೀಕರಿಸಿ ಅವರನ್ನು ನಿತ್ಯವಾಗಿ ವೈಕುಂಠ ಲೋಕದಲ್ಲಿ ತಾಯಿಯಾಗಿ ಸ್ವೀಕರಿಸಿ ಅವರು ಅಲ್ಲಿ ತಾಯಿಯಾಗಿದ್ದಾರೆ. ಹೇಗೆ ಯಶೋದಮಾಯಿ ಕೃಷ್ಣ ತಾಯಿ ನಿತ್ಯವಾಗಿ, ಅದೇ ರೀತಿ ಪೂತನ ಕೂಡ ಒಂದಾನೊಂದು ವೈಕುಂಠ ಲೋಕದಲ್ಲಿ ಕೃಷ್ಣನ ತಾಯಿಯಾಗಿ ಅವರ ಅಲ್ಲಿ ವರ್ಗಾವಣೆ ಆಗಿದೆ. ಸೊ ಹೀಗೆ ಕೃಷ್ಣನ ಸ್ಥಿತಿ, ಅವನು ಚಿಕ್ಕ ಸೇವೆಯನ್ನು ಅಷ್ಟು ದೊಡ್ಡದಾಗಿ ತಗೊಳ್ತಾನೆ. ಪೃಥು ಮಹಾರಾಜರು ಇಲ್ಲಿ ಆ ವಿಷಯದಲ್ಲಿ ಹೇಳ್ತಾ ಇರೋದು, ಈಗ ಅಕಸ್ಮಾತ್ ನನಗೆ ಆ ರೀತಿ ಒಂದು ಪೈಪೋಟಿ ಬಂದು, ಆ ರೀತಿ ನಾನು ತುಂಬಾ ಚಿಕ್ಕ ಭಕ್ತನು, ತುಂಬಾ ಕ್ಷುಲ್ಲಕ ಭಕ್ತನು, ಆ ರೀತಿ ಲಕ್ಷ್ಮೀದೇವಿಯವರೇನೋ ಆ ರೀತಿ ಭಾವನೆಯಲ್ಲಿ ನನ್ನ ಮೇಲೆ ಕೋಪಗೊಂಡ್ರು ಕೂಡ, ಅವಾಗ ನೀನು ನನ್ನ ರಕ್ಷಿಸ್ತೀಯೇ, ನೀನು ನನ್ನ ಕೈ ಬಿಡೋದಿಲ್ಲ. ಯಾಕಂದ್ರೆ ನಾನು ಹೇಗೋ ನಿನಗೆ ತುಂಬಾ ಅತಿ ಕ್ಷುಲ್ಲಕ ಸೇವೆಯನ್ನು ಅರ್ಪಿಸಿದ್ದೇನೆ, ಕೊಟ್ಟಿದ್ದೇನೆ, ನಾನು ಯಾವಾಗೋ ಮಾಡಿದ್ದೇನೆ ನಾನು. ಸೊ ಹಾಗಾಗಿ ದಯವಿಟ್ಟು ನೀನು ನನಗೆ ರಕ್ಷಿಸು ಅಂತ ಕೇಳ್ತಾ ಇದ್ದೆ. ಸೊ ಆಗ್ಬೋದು ಲಕ್ಷ್ಮೀದೇವಿ ಆ ರೀತಿ ಬಹಳ ಚಂಚಲ ಸ್ವಭಾವ ಇರೋದ್ರಿಂದ ಅವ್ರು ಕೋಪ ಮಾಡ್ಕೊಂಡು ನಿನ್ನನ್ನು ಬಿಟ್ಟು ಕೂಡ ಹೋಗ್ಬೋದು ಅವ್ರಂತ ಹೇಳ್ತಾರೆ. ಇವಾಗ ನಾವು ಕೇಳ್ತೇವಲ್ಲ, ಭೃಗು ಋಷಿ ಅವರ ಒಂದು ಇದರಲ್ಲಿ ಅವ್ರು ಹೋಗಿ ನಾರಾಯಣನ ಒಕ್ಕಲಿನ ಮೇಲೆ ಅವರ ಎದೆ ಮೇಲೆ ಅವರು ಪಾದಗಳನ್ನ ಹಾಕಿ ಕೃಷ್ಣ ಭಗವಂತನಿಗೆ ಒಂದು ಒದೆ ಕೊಡ್ತಾರೆ ಆ ರೀತಿ. ಸೊ ಹಾಗೆ ಹೇಳ್ತಾರೆ. ಆಗ ಲಕ್ಷ್ಮೀದೇವಿ ಅದನ್ನ ಅಪರಾಧವನ್ನು ತಗೊಂಡು ನಾರಾಯಣನ್ ಸ್ವೀಕಾರ ತಗೊಳ್ಳಿಲ್ಲ, ಅದು ಲಕ್ಷ್ಮೀದೇವಿ ಇದು ಎಂತ ದೊಡ್ಡ ಅಪರಾಧ ಇದು, ಭಗವಂತನ ಏನು ಇದಕ್ಕೆ ಇದು ಮಾಡ್ಲಿಲ್ಲ. ಆ ಋಷಿ ಮುನಿಗೆ ನಿಮಗೆ ನೋವಾಗಿರ್ಬೇಕೇನೋ, ನನ್ನ ಎದೆ ತುಂಬಾ ಗಟ್ಟಿಯಾಗಿರೋದು, ನೀವು ಬ್ರಾಹ್ಮಣರು, ಹೀಗೆ ನೀವು ಅಲ್ಲಿ ನನ್ನ ಇದ್ರ ಮೇಲೆ ನನ್ನ ಪಾದಗಳನ್ನ ಇಟ್ಟಿದ್ರಿಂದ ಸದಾ ಲಕ್ಷ್ಮೀ ದೇವಿಯವರು ಇಲ್ಲಿ ನಿಲ್ಲಿಸ್ತಾರೆ. ಸೊ ಈ ರೀತಿಯೆಲ್ಲ ಭಗವಂತನು ಅವರಿಗೆ ಇದು ಮಾಡಿದ್ದು, ಪ್ರಶಂಸಿಸಿದ್ದು. ಹಾಗೆ ಲಕ್ಷ್ಮೀದೇವಿ ಕೋಪ ಬಂದು ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಒಂದು ಸಮಯದಲ್ಲಿ. ಸೊ ಈ ರೀತಿಯೆಲ್ಲ ಆಗ್ಬೋದೇನೋ ಪೃಥು ಮಹಾರಾಜರ ವಿಷಯದಲ್ಲೂ ಕೂಡ. ಹಾಗೆ ಪೃಥು ಮಹಾರಾಜರ ಯೋಚನೆ. ಆದರೂ ಕೂಡ ಅವ್ರು ಹೇಳ್ತಾರೆ, ತೊಂದರೆ ಇಲ್ಲ, ನೀನು ನನ್ನ ಪಕ್ಷ, ನನ್ನ ಇದೆ, ನೀನು ಮಾಡ್ತೀಯ ನೀನು ಸಾಧನ. ಯಾಕೆ ನೀನು ಭಕ್ತರ ಇದು ನೀನು ಭಕ್ತವರ ಒಂದು ಚಿಕ್ಕ ಸೇವೆಯನ್ನು ಕೂಡ ನೀನು ಗುರುತಿಸಿ ಅವರ ರಕ್ಷಣೆ ಮಾಡ್ತೀನಿ, ಭಕ್ತವತ್ಸಲ ನೀನು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆಮೇಲೆ ಭಗವಂತನ ಸ್ಥಿತಿ, ಭಗವಂತನ ನೆಲೆ, ಅವನು ಸೆಲ್ಫ್ ಸಫಿಶಿಯಂಟ್, ಆತ್ಮಾರಾಮ. ಸೊ ಅವನಿಗೆ ಲಕ್ಷ್ಮೀದೇವಿಯ ಇದು ಕೂಡ ಅಗತ್ಯ. ಲಕ್ಷ್ಮೀದೇವಿ ಬಿಟ್ಟು ಹೋಗೋದಿಲ್ಲ ಕೃಷ್ಣ ನಾರಾಯಣನ ಯಾವಾಗ್ಲೂ. ಆದರೂ ಅವ್ರು ಹೇಳೋದು, ಅವ್ರು ಬಿಟ್ಟೋದ್ರು ಕೂಡ, ಬಿಟ್ಟೋದ್ರು ಆ ರೀತಿಯ ಒಂದು ಸನ್ನಿವೇಶ ಆದ್ರೂ ಕೂಡ ನಿನಗೇನು ಕಷ್ಟ ಇಲ್ಲ, ನಿನಗೆ ನೀನು ಪೂರ್ಣನು, ನೀನು ಸೆಲ್ಫ್ ಸಫಿಶಿಯಂಟ್. ಭಗವಂತನ ಯಾವಾಗ್ಲೂ ಪೂರ್ಣನು, ಅವನಿಗೆ ಯಾವ ಅಗತ್ಯ ಇಲ್ಲ. ಸೊ ಉದಾಹರಣೆಯಾಗಿ ಶಿಲ ಪ್ರಭುಪಾದರ ಭಾವಾರ್ಥ, ಅವ್ರ ಭಾವಾರ್ಥದಲ್ಲಿ ಬ್ರಹ್ಮನ ಜನ್ಮ ಆಯ್ತು. ಬ್ರಹ್ಮನ ಜನ್ಮ ಆದದ್ದು ಲಕ್ಷ್ಮೀದೇವಿ ಇರ್ಲಿಲ್ಲ ಅಲ್ಲಿ ಅಂತ. ಅಲ್ಲಿ ಗರ್ಭೋದಕ್ಷಾಯಿ ವಿಷ್ಣು ಇದ್ದಾರೆ, ಅವರ ಪಾದಗಳ ಸದಾ ಪಾದ ಸೇವೆ ಮಾಡ್ತಾನೆ ಲಕ್ಷ್ಮೀದೇವಿ ಇದ್ದಾರೆ. ಸೊ ಆದರೂ ಕೂಡ ಭಗವಂತನು ಅವರ ಸಹಾಯವಿಲ್ಲದೆ ಭಗವಂತನು ಬ್ರಹ್ಮದೇವರನಿಗೆ ಜನ್ಮ ಕೊಟ್ಟ. ಸೊ ಇದು ಅಸಾಧಾರಣ, ಇದು ಆಗೋದಿಲ್ಲ ಈ ರೀತಿ ಯಾರಾದ್ರೂ ನಾವು ಕೇಳಿದ್ದೇವ? ಇಷ್ಟು ಜನಸಂಖ್ಯೆ ಇದೆ, 7 ಕೋಟಿ 8 ಕೋಟಿ 8 ಬಿಲಿಯನ್ ಈ ಇದರಲ್ಲಿ, ಇಲ್ಲಾಂದ್ರೆ ನಮಗಿಂತ ಪೂರ್ವ ಬಂದವರು ಈ ರೀತಿ. ಸೊ ಯಾರಾದ್ರೂ ಈ ರೀತಿ ಸೃಷ್ಟಿ ಮಾಡಿದ್ದಾರ? ಯಾರಾದರೂ ಅವರ ಹೆಂಡತಿಯ ಸಹಾಯವಿಲ್ಲದೆ ಅವರ ಮಗುವನ್ನು ಸೃಷ್ಟಿ ಮಾಡೋದು ಇಲ್ಲ ಇದು. ಸೊ ಇದೆ ಒಂದೊಂದು ಕಡೆ ನಾವು ಕೇಳ್ತೇವೆ. ಈಗ ಪೃಥು ಮಹಾರಾಜರು ಹುಟ್ಟಿದ್ದು ಹಾಗೆ, ವೇಣ ಮಹಾರಾಜರಿಂದ ಅವರು ಕೂಡ ಸತ್ತ ದೇಹದಿಂದ ಅವರು ಹುಟ್ಟಿ ಬಂದರು. ಸೊ ಇದು ಭಗವಂತನ ಕೃಪೆಯಿಂದ, ಭಗವಂತನ ಇಚ್ಛೆಯಿಂದ ವೈದಿಕ ಮಾರ್ಗಗಳು, ಒಂದೊಂದು ವಿಧಾನಗಳಿವೆ ಆ ಋಷಿಮುನಿಗಳನ್ನು ಉಪಯೋಗಿಸೋದು. ಅದಿಲ್ಲ ಅಂದ್ರೆ ಅಸಾಧಾರಣ. ಸೊ ಇಲ್ಲಿ ಕೃಷ್ಣನ ವಿಷಯದಲ್ಲಿ, ನಾರಾಯಣನ ವಿಷಯದಲ್ಲಿ ಸೃಷ್ಟಿ ಆರಂಭದಲ್ಲಿ ಲಕ್ಷ್ಮೀ ದೇವಿಯರ ಸಹಾಯವಿಲ್ಲದೆ ನಾರಾಯಣನು ಮಾಡಿದ್ದು. ಸೊ ಹಾಗೆ ಹೇಳ್ತಾರೆ, ನೀನು ಆ ರೀತಿ ನೀನು ನನ್ನ ಪಕ್ಷವನ್ನು ವಹಿಸುವೆ ಅವರು ಹೇಳ್ತಾ ಇದ್ದಾರೆ. ಸೊ ಅವರ ಆ ನೆಲೆಯಲ್ಲಿ, ಆ ಮುಕ್ತ ನೆಲೆಯಲ್ಲಿ ಅವರ ರಾಗಾನುಗ ಸ್ಥಿತಿ, ಸೊ ಅದರಲ್ಲಿ ಅವರ ಪ್ರಾರ್ಥನೆಗಳು ಅವರಾಯಿತು. ಸೊ ನಾವಿದನ್ನು ಕೇವಲ ಇದನ್ನ ನಮ್ಮ ಒಂದು ಶ್ರವಣ ಇದರಿಂದ ಪ್ರಕ್ರಿಯೆ, ಇದರಲ್ಲಿ ನಾವು ಪರಿಶುದ್ಧರಾಗ್ಬೋದು, ಇದಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ. ಸೊ ಬಹಳ ದೊಡ್ಡ ನೆಲೆ
ಬಟ್ಟೆ ಇದೆಲ್ಲ ಪೃಥು ಮಹಾರಾಜರ ಮೇಲೆ ಅವರ ಈ ಭಾವನೆಗಳು ಇದೆಲ್ಲ. ಓಕೆ, ಯಾರಾದ್ರೂ ಏನಾದ್ರೂ ಸೇರಿಸ್ತೀರಾ, ಏನಾದ್ರೂ ಹೇಳ್ತೀರಾ? ಇಲ್ಲಿ ಹೇಳ್ಬೋದು. ಹರೇ ಕೃಷ್ಣ ಪ್ರಭು.